ನ್ಯಾಷನಲ್ ಕ್ರಶ್ ಆಗಿರುವಂಥ ಮೋನಾಲಿಸಾಗೆ ಸಂಕಷ್ಟ ಶುರುವಾಗಿದೆ. ತನ್ನ ಕಣ್ಣುಗಳಿಂದ ಸೆಳೆದ ಚೆಲುವೆಗೆ ಅಂದವೇ ಮುಳುವಾಗಿ ಹೋಯ್ತಾ. ನೋಡಿ, ಒಂದು 3 ದಿನ ಆಯಿತು ಈ ನ್ಯಾಷನಲ್ ಕ್ರಶ್ ಮೋನಾಲಿಸಾದ ಸಿಕ್ಕಾಪಟ್ಟೆ ಸುದ್ದಿ. ಎಷ್ಟು ವೈರಲ್ ಆಗಿದ್ದಾಳೆ ಅಂತ ಹೇಳಿದ್ರೆ, ಈ ಹುಡುಗಿ 16 ವರ್ಷದ ಚೆಲುವೆ ತನ್ನ ನೀಲಿ ಕಣ್ಣುಗಳಿಂದ ಯುವಕರ ಹೃದಯ ಕದ್ದಿರುವಂತಹ ಚೋರಿಕೆ ಮಹಾಕುಂಭಮೇಳದ ಆಕರ್ಷಣೆ ಅಲ್ಲ. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂದರ್ಯದಿಂದಲೇ ವೈರಲ್ ಆಗ್ತಾ ಇದ್ದಾಳೆ ಯುವತಿ. ಆದರೆ ಜನರು ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು ಅಂತ. ಮತ್ತೊಂದು ಕಡೆ ಈ ವಿಡಿಯೋ ಇಂಟರ್ವ್ಯೂ ಅಂತ ಯೂಟ್ಯೂಬರ್ಸ್ಗಳ ಕಾಟ ಬೇರೆ, ಮೈಕ್ ತಗೊಂಡು ಹಿಂದೆಯಿಂದನೇ ಹೋಗ್ತಾ ಇದ್ದಾರೆ. ರುದ್ರಾಕ್ಷಿ ಮಾರೋಕೆ ಹೊಟ್ಟೆಪಾಡಿಗಾಗಿ ಇಂದೋರ್ನಿಂದ ಯುಪಿಗೆ ಬಂದಿದ್ದಾರೆ ಇಡೀ ಕುಟುಂಬ ಅವ್ರದ್ದು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ. ನೋಡಿ, ಈ ದೃಶ್ಯ ನೋಡ್ತಾ ಇದ್ದೀವಲ್ಲ, ಮುಖ ಮುಚ್ಕೊಂಡಿದ್ದಾಳೆ ರೀ, ಮಾಸ್ಕ್ ಹಾಕ್ಕೊಂಡಿದ್ದಾಳೆ, ಜರ್ಕಿನ್ ಫುಲ್ ಕವರ್ ಮಾಡ್ಕೊಂಡಿದ್ದಾಳೆ. ನೋಡಿ, ಇಲ್ಲಿ ಮೈಕ್ ತೊಗೊಂಡು ಓಡಾಡ್ತಾರೆ ಯೂಟ್ಯೂಬರ್ಸ್ ಎಲ್ಲ. ಮಾಡಿ ಬೇಡ ಅನ್ನಲ್ಲ, ಯಾಕೆ ಹಿಂದೆಯಿಂದ ಸುತ್ತಾ ಇರೋದು. ನೋಡಿ, ಜನ ಅವ್ರು ಯಾರು ರಿಲೇಷನಲ್ಲಿ ಅಣ್ಣ ತಮ್ಮ ಅಲ್ಲ, ಎಲ್ಲ ಬಂದಿರೋರು ಮಹಾಮೇಳಕ್ಕೆ. ಹಿಂದೆಯಿಂದ ಎಲ್ಲಿ ಹೋಗ್ತಾಳೆ ಎಲ್ಲ ಹೋಗ್ತಾ ಇದ್ದಾರೆ. ಆಕೆ ಕಡೆಯಿಂದ ರುದ್ರಾಕ್ಷಿ ಮಾಲೆಯನ್ನು ಕೊಂಡುಕೊಳ್ಳೋರ್ಕಿಂತ ಆಕೆ ನೋಡೋಕೆ ಹೋಗೋರೆ ಜಾಸ್ತಿ ಜನ. ನಯನ ಮನೋಹರಿ, ಆ ಕಣ್ಣಿದಾವಲ್ವಾ, ಆ ನೋಟ, ಅದಕ್ಕೆಲ್ಲರೂ ಫಿದಾಗಿದ್ದಾರೆ. ಆಕೆನ ಒಂದು ಸಿನಿಮಾಗೆ ಹಾಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಕೂಡ ನಡೀತಾ ಇದೆ ಅಂತೆ. ಬೆದರಿಕೆಗಳು ಬರ್ತಾ ಇದ್ದಾವೆ, ಕಿಡ್ನಾಪ್ ಮಾಡ್ತೀವಿ ನೀನು ಅಂತ. 16 ವರ್ಷ ಇನ್ನೂ ಆಕೆಗೆ. ಅವ್ರ ವೃತ್ತಿನೇ ಇದು. ಅವರು ಅಲೆಮಾರಿ ಜನಾಂಗಕ್ಕೆ ಸೇರಿದಂಥವ್ರು. ಆದರೆ ಈಗ ನೋಡಿ ಜನರ ಕಾಟ ಹೇಗಾಗಿದೆ ಅಂಥೇಳಿ. 100-150 ಜನ ಒಂದು ಸರಿ ಆಕೆ ಅಲ್ಲಿ ಮಾರಾಟಕ್ಕೆ ಹೋದ್ಲು ಅಂತ ಹೇಳಿದ್ರೆ, ಮಣಿ ಮಾರಾಟ ಮಾಡ್ತಿದ್ದಾಳೆ, ರುದ್ರಾಕ್ಷಿ ಮಾರಾಟ, ಮಾಲೆ ಮಾರಾಟ ಮಾಡ್ತಿದ್ದಾಳೆ. ಆಕೆಯ ಆ ಮೂಗ್ಬುಟ್ಟು ಮತ್ತು ಆ ಕಣ್ಣು ನೋಟ ಇದೆ ಅಲ್ವಾ, ಆಕೆಯ ಪಟಪಟ ಅಂತ ಮಾತುಗಳು ಈಗ ಯುವಕರ ಮನವನ್ನು ಸೆಳೀತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್, ಸುಮಾರು 15 ಕೋಟಿಗಿಂತ ಹೆಚ್ಚು ಜನ ಯೂಟ್ಯೂಬಲ್ಲಿ ನೋಡಿದಾರಂತೆ ವೀಕ್ಷಣೆನ. ಜೊತೆಗೆ ಆಕೆ ಹೆಸರು ಮೇಲೆ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಅಂದರೆ ಒಂದು ಸಾರಿ ಆದರೂ ನಾವು ಹೋಗಬೇಕಪ್ಪ, ಆಕೆನ ಮೀಟ್ ಆಗಬೇಕು, ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು ಅಂತ. ನೋಡಿ, ನ್ಯಾಷನಲ್ ಕ್ರಶ್ಶು ಗೂಗಲ್ ಸರ್ಚ್ ಮಾಡಿದರೆ ಬೇರೆ ಬೇರೆ ಹೆಸರು ತೋರಿಸ್ತಾ ಇತ್ತು. ಈಗ ಮೋನಾಲಿಸಾ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಆದರೂ ಯುವಕರು ಕೂಡ ನಾನು ಒಂದ್ಸಲಿ ಹೋಗಿ ಬರಬೇಕಪ್ಪ ಪ್ರಯಾಗ್ರಾಜ್ಗೆ ಅಂಥೇಳಿ. ನೋಡಿ, ಆಕೆ ಮೈಸೂರಿಗೆ ಕೂಡ ಬಂದಿದ್ಲಂತೆ. ಯಾವುದೋ ಓದ್ತಿದ್ವಿ ನಾವು, ಅಂದರೆ ನಮ್ಮ ದಸರಾ ಆಯ್ತಲ್ವ, ಅದಕ್ಕೆ ಬಂದಿದ್ದರಂತೆ ಅವ್ರ ಫ್ಯಾಮಿಲಿ ಸಮೇತವಾಗಿ. ಅಂದರೆ ಇದೇ ರೀತಿ ಮಾರಾಟ ಮಾಡಲಿಕ್ಕೆ. ಆದರೆ ಅಲ್ಲಿ ಗೊತ್ತಾಗಿಲ್ಲ ಆಕೆ. ಅಲ್ಲೇ ಗೊತ್ತಾಗಿದ್ರೆ ಇನ್ನೂ ಜಾಸ್ತಿ ಜನ, ಆವಾಗಲೇ ಸಿಕ್ಕಾಪಟ್ಟೆ ಕ್ರೇಜ್ ಅಲ್ಲಿಂದಲೇ ಶುರುವಾಗ್ತಾ ಇತ್ತು ಅನಿಸುತ್ತೆ. ರಾತ್ರಿ ಸ್ಟಾರ್ ಆಗಿ ಮಿನ್ಸ್ತಾ ಇದ್ದಾಳೆ ಈ ಚೆಲುವೆ ಮೋನಾಲಿಸಾ. ಆಕೆಗೆ ಹೆಸರು ಕೂಡ ಕೊಟ್ಟಿದ್ದಾರೆ ಈಗ. ಏನು ಅಂತ ಹೇಳಿದ್ರೆ, ಕುಂಭಮೇಳಕಿ ಮೋನಾಲಿಸಾ ಅಂತ. ಅವರ ವೃತ್ತಿ ಈಗ ಆ ನಾಗರ ಹಾವುಗಳನ್ನು ಹಿಡಿದು ಒಂದೂರಿಂದ ಮತ್ತೊಂದೂರಿಗೆ ಹೋಗಿ ಅವುಗಳನ್ನ ಆಡಿಸೋದು. ಆ ವೃತ್ತಿ ಅವ್ರದ್ದು, ಅಲೆಮಾರಿ ಜನಾಂಗ ಅವ್ರದ್ದು. ಆಕೆ ಕಣ್ಣುಗಳೇನಿದ್ದಾವೆ ಅಂದರೆ ಆ ಜನಾಂಗದ್ದು ಹಾಗೇ ಇರುತ್ತೆ ಕಣ್ಣುಗಳ ನೋಟ. ಮತ್ತು ಅವ್ರದ್ದು ಆ ಕಣ್ಣುಗಳ ಒಂದು ಹಾವಿನ ಥರನೇ ಇರುತ್ತೆ. ಮೇನ್ ಅಟ್ರಾಕ್ಷನ್ ಆಗಿರೋದು ಆಕೆಯ ಕಣ್ಣುಗಳು.